ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಬ್ಯಾಲ್ದಣ್ಣಿನ ಜ್ಯೂಸು ಅಥವಾ ಬ್ಯಾಲ್ದಣ್ಣಿನ ಪಾನಕ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಬ್ಯಾಲ್ದಣ್ಣು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ನಾನು ಬ್ಯಾಲ್ದಣ್ಣನ್ನು ಈ ಥರ ಒಡ್ಕೊಂಡು ಅದು ತುಂಬ ತಿರುಳು ಗಟ್ಟಿಯಾಗಿರ್ತದೆ. ಅದರಿಂದ ನಾವು ಬ್ಯಾಲ್ದಣ್ಣನ್ನು ಒಡ್ಕೊಂಡು ಇದನ್ನು ಸ್ಪೂನಲ್ಲೇ ತೆಕ್ಕೋಬೇಕು. ಕೈಲಿ ತೆಗೊಳಕ್ಕಾಗಲ್ಲ, ಅದು ಇದಿರೋದ್ರಿಂದ ತಿರುಳು ನಾರಿನಂಶ ಅದರಿಂದ ಈಗ ನಾನು ಸ್ಪೂನಲ್ಲೇ ತೆಕ್ಕೊತಾ ಇದ್ದೀನಿ. ತೆಕ್ಕೊಂಡು ನಾವು ಬೆಲ್ಲನಾರು ಸೇರಿಸ್ಕೊಬೋದು, ಇಲ್ಲ ಅಂದರೆ ನಾವು ಸಕ್ಕರೆನಾರು ಸೇರಿಸ್ಕೊಬೋದು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅದು ತುಂಬ ಹೀಟು ಬೆಲ್ಲ, ಆದ್ದರಿಂದ ನಾನಿಲ್ಲಿ ಸಕ್ಕರೆ ಸೇರಿಸ್ಕೊಂಡು ನಾವು ಮಿಕ್ಸಿಲಿ ಗ್ರೈಂಡ್ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲ ಅಂದರೆ ಕೈಲೇ ಬೇಕಾದ್ರೆ ಕಿವುಚ್ಕೊಬೋದು, ಇಲ್ಲ ಅಂದರೆ ಈ ಥರ ಸ್ಪೂನಿಂದ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದು ನೋಡಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಬೇಕಾದ್ರೆ ಈಗ ಇದೇ ಥರ ನಾವು ತಿನ್ಬೋದು, ಇಲ್ಲಾಂದರೆ ಜ್ಯೂಸ್ನೂ ಸಹ ಮಾಡ್ಕೊಂಡು ಕುಡಿಬೋದು. ಇದು ಅಪರೂಪದ ಹಣ್ಣು, ಎಲ್ಲ ಕಡೆ ಏನು ಸಿಗಲ್ಲ. ಸಿಕ್ಕಿದಾಗ ನಾವು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪು. ಅದರಿಂದ ನಾನು ಈಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಜ್ಯೂಸ್ಗೆ ಒಂದು ಬ್ಯಾಲ್ದಣ್ಣಿಗೆ 2 ಗ್ಲಾಸ್ ಜ್ಯೂಸ್ ಆಗ್ಬೋದು. ಇಲ್ಲಿ ನಾನು 2 ಬ್ಯಾಲ್ದಣ್ಣು ತೊಗೊಂಡಿರೋದ್ರಿಂದ ಈಗ ನಾನು 4 ಗ್ಲಾಸ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಈಗ ಹಣ್ಣು ಮತ್ತು ನೀರು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡು ನೀವು ಬೇಕಾದರೆ ಐಸ್ ಕ್ಯೂಬು ಸಹ ಹಾಕ್ಕೊಬೋದು, ತಣ್ಣಗೆ ಬೇಕು ಅಂದರೆ. ಇಲ್ಲಾಂದರೆ ಬೇಕಾದ್ರೆ ಕುಡಿಬೋದು. ನಿಂಬೆ ರಸನೂ ಹಾಕ್ಕೊಬೋದು ಮತ್ತು ಕೇಸರಿ ದಳನೂ ಸಹ ಸೇರಿಸ್ಕೊಬೋದು. ಈಗ ನೋಡಿ ಜ್ಯೂಸ್ ಆಗಿದೆ. ನಾನು ಇದು ಜಾಲರಿ ಸಹಾಯದಿಂದ ಇದನ್ನು ಸೋದಿಸ್ಕೊಂಡು ಈಗ ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ನಾನು ಜ್ಯೂಸ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಒಳ್ಳೆಯದು ಮನ್ಸಿಗೆ. ಆವಾಗ ಸಿಕ್ಕಲ್ಲ ಈ ಹಣ್ಣು, ಸಿಕ್ಕಿದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಾನು ಏಲಕ್ಕಿ ಪುಡಿ ಜೊತೆಗೆ ಇದನ್ನು ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಇಲ್ಲದೋದ್ರೂ ಅದನ್ನು ತುಂಬ ಚೆನ್ನಾಗಿರ್ತದೆ, ಅದು ಫ್ಲೇವರು. ನಾನು ಮಾಡಿರುವಂಥ ಈ ಜ್ಯೂಸ್ ಇಷ್ಟ ಆಗಿದ್ದಲ್ಲಿ ಲೈಕ್